ನಮ್ಮಕ್ಕ ಮಾಡಿದ ಕಾಫಿ ಕುಡಿದ್ರೆ ಯಾಕೆ ಸಿಂಧು, ಏನಾಯ್ತು? ಯಾಕೆ ಹಾಗೆ ನಗ್ತಿದ್ಯಾ? ಏನ್ ಹೇಳಿ ಅಥರ್ವ, ನಮ್ಮಕ್ಕನ ಈ ಕಾಫಿ ಎಕ್ಸ್ಪರ್ಟ್ ಕತೆ ಕೇಳಿ ನನಗೆ ಇವಳು ಮೊದಲನೇ ಸಲ ಮಾಡಿದ ಕಾಫಿ ನೆನ್ಪಾಯ್ತು ಅಷ್ಟೆ. ಸಿಂಧು, ಈಗದ್ನೆಲ್ಲ ಯಾಕೆ? ಸುಮ್ನೆ ಇರು. ಸಿಂಧು ಅವರೇ, ಏನಾಗಿತ್ತು? ಸಿಂಧು, ಭವಾನಿ ಮೊದಲನೇ ಸಲ ಕಾಫಿ ಹೇಗ್ ಮಾಡಿದ್ಲು? ಸಿಂಧು ಪ್ಲೀಸ್ ಸಿಂಧು, ಅದೆಲ್ಲ ಹೇಳ್ಬೇಡ. ಪಾಪ ಅಕ್ಕ ಇಷ್ಟೊಂದು ಕ್ಯೂರಿಯಸ್ ಆಗಿ ಕೇಳ್ತಿದಾರೆ. ಹೇಳ್ದೆ ಇದ್ರೆ ಹೇಗ್ ಸುಮ್ನಿರಕ್ಕಾಗತ್ತೆ ಹೇಳು? ಹೇಳಿದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಷ್ಟೇ. ನೀನ್ ಹೇಳು ಸಿಂಧು. ಬೇಡ ಕಣೆ. ಇಲ್ಲ, ನಾನ್ ಹೇಳ್ತೀನಿ. ಸಿಂಧು ಅವರೇ, ನೀವ್ ಹೇಳಿ. ಅಮ್ಮ ಅವತ್ತು ಮನೇಲಿಬ್ರು ಹೆಣ್ಮಕ್ಳಿದ್ರು ಏನು ಪ್ರಯೋಜನ ಇಲ್ಲ, ಎಲ್ಲ ನಾನೇ ಮಾಡ್ಬೇಕು ಅಂತ ಬೈತಾ ಇದ್ರು. ಆಗ ಅಕ್ಕ, ಬೇಡ ಕಣೆ ಸಿಂಧು ಪ್ಲೀಸ್. ಇರಕ್ಕ. ಅಲ್ಲ, ನಾನೆಲ್ಲಿದ್ದೆ? ಅದೇ ಅತ್ತೆ ಬೈತಿದ್ರು ಅಂದಿಲ್ಲ ಅಲ್ಲಿ. ಹಾ, ಆಗ ಅಕ್ಕ ಸ್ಟೈಲಲ್ಲಿ ಅಮ್ಮನ ಹತ್ರ ಹೋಗಿ, ಅಮ್ಮ ನೀನ್ ಈಗಷ್ಟೇ ಸ್ಕೂಲಿಂದ ಬಂದಿದ್ಯಾ, ನೀನ್ ರೆಸ್ಟ್ ಮಾಡು, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಅಡ್ಗೆ ಮನೆಗ್ ಹೋದ್ಲು. ಆಗ ಅಮ್ಮ ಅಕ್ಕನ್ ತೋರ್ಸಿ ನನಗೆ, ನೋಡು ನಿನ್ ಅಕ್ಕ ಎಲ್ಲಾ ಕೆಲ್ಸ ಮಾಡ್ತಾಳೆ, ನೀನೇನು ಮಾಡಲ್ಲ ಅಂತ ಹೇಳಿ ಬೈದ್ರು. ನಾನು ಸರಿ ಅಂತ ಅಕ್ಕನ್ ನೋಡಿ ಕಾಫಿ ಮಾಡೋದ್ ಕಲ್ತೇ ಬಿಡ್ತೀನಿ ಅಂತ ರೆಡಿಯಾಗಿ ಕೂತ್ಕೊಂಡೆ. ಆಮೇಲೆ ಅಮ್ಮ, ನಾನು, ಅಪ್ಪ ಎಲ್ಲ ಅಕ್ಕ ತರೋ ಕಾಫಿಗೋಸ್ಕರ ವೇಟ್ ಮಾಡ್ಕೊಂಡ್ ಕೂತಿದ್ವಿ. ನೋಡ್ತಾ ಇದ್ದಂಗೆ ಅಕ್ಕ ಕಾಫಿ ತಗೊಂಡ್ ಬಂದು ಗತ್ತಾಗಿ ಟೇಬಲ್ ಮೇಲೆ ಇಟ್ಟಿದ್ದು ನಾವೆಲ್ಲ ಒಂದೇ ಸಲ ಕಾಫಿ ಕಪ್ ತಗೊಂಡು ಸುರ್ ಅಂತ ಸೌಂಡ್ ಬರೋ ಹಾಗೆ ಕುಡಿದ್ವಿ ಅಷ್ಟೇ. ಆಮೇಲೆ ಎಲ್ರೂ ಒಂದೇ ಸಲ ಹೊರಗೆ ಹೋಗುದ್ಬಿಟ್ವಿ. ಯಾಕೆ? ಸಕ್ಕರೆ ಬದಲು ಉಪ್ಪು ಹಾಕಿದ್ರಾ? ಇಲ್ಲ, ಕಾಫಿಗೆ ಹಾಲು ಹಾಕೋ ಬದ್ಲು. ಬೇಡ ಕಣೆ. ಅಕ್ಕ, ಇನ್ನೇನ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೀನಿ, ಇರಕ್ಕ. ಅಕ್ಕ ಕಾಫಿಗೆ ಹಾಲಿನ ಬದ್ಲು ಮಜ್ಜಿಗೆ ಹಾಕಿದ್ಲು. ಓ, ಮಜ್ಜಿಗೆ ಕಾಫಿ. ಕರೆಕ್ಟು. ಅಕ್ಕ, ನಿನಗ್ ನೆನ್ಪಿದ್ಯಾ, ನಾನು ಮತ್ತೆ ಅಪ್ಪ ನಿನ್ನ ಮಜ್ಜಿಗೆ ಕಾಫಿ ಅಂತಾನೆ ರೇಗಿಸ್ತಾ ಇದ್ವಿ. ಹೇಳಿದ್ದೆಲ್ಲ ಆಯ್ತಲ್ಲ, ಇನ್ನೇನ್ ಬಿಡು. ಮೊದಲನೇ ಸರಿ ಏನಾದ್ರೂ ಕಲಿಬೇಕು ಅಂದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೆ ಇರತ್ತೆ. ಅದನ್ನ ಇಷ್ಟು ದೊಡ್ಡದಾಗಿ ಹೇಳೋ ಅವಶ್ಯಕತೆ ಇತ್ತಾ? ಯಾಕಕ್ಕ ಕೋಪ ಮಾಡ್ಕೋತ್ಯಾ? ನಾನೇನ್ ಬೇರೆಯವ್ರ ಮುಂದೆ ಹೇಳದ್ನಾ? ನಾನ್ ನಿನ್ನ ಎಷ್ಟೇ ರೇಗ್ಸಿದ್ರುನು ನಿಮ್ ಯಜಮಾನ್ರು, ನಿಮ್ ಮೈದ್ನ ಎಲ್ರು ನಿನ್ ಕಾಫಿ ಬಗ್ಗೆ ಹೊಗಳಿಲ್ವಾ? ನೀನ್ ಮಾಡೋ ಕಾಫಿ ಕತೆ ಹಿಂದೆ ಮಜ್ಜಿಗೆ ಕತೆ ಇದೆ ಅಂತ ಗೊತ್ತಿರ್ಲಿಲ್ಲ.